ಎಲ್ರಿಗೂ ನಮಸ್ತೆ. ನಾನು ನಿಮ್ಮ ಮಹೇಶ್ ಗುರೂಜಿ, ಅಥರ್ವ ಗುರುಕುಲ ಸಂಸ್ಥಾನದಿಂದ. ಎಲ್ಲರೂ ಹೇಗಿದ್ದೀರಾ? ನೀವೆಲ್ಲ ತುಂಬ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ಈ ಸಂಚಿಕೆಯನ್ನು ಶುರು ಮಾಡೋಣ. ನಿಮಗೆ ತಮ್ಮನೇಲಿ ನೋಡಿ ಅರ್ಥ ಆಗಿರುತ್ತೆ ಗುರುಗಳು ಇವತ್ತು ಯಾವ ವಿಚಾರವನ್ನು ಮಾತಾಡಲಿಕ್ಕೆ ಹೊರಟಿದ್ದಾರೆ ಅಂತ. ನಂಬರು ಯಾರು ಕೇಳಿದ್ರು ನನಗೆ ಆ ನಂಬರ್ ಆಗಿ ಬರುತ್ತಾ, ಈ ನಂಬರ್ ಆಗಿ ಬರುತ್ತಾ, ನನಗೆ ಯಾವ ನಂಬರಲ್ಲಿ ಲಕ್ಕಿದೆ, ಯಾವ ನಂಬರು ಲಕ್ಕಿನ ನನಗೆ ಅದೃಷ್ಟವನ್ನು ತಂದುಕೊಡುತ್ತೆ, ಯಾವ ನಂಬರ್ ನನ್ನ ಗಾಡಿಗೆ ಹಾಕ್ಸ್ಕೋಬೇಕು, ಯಾವ ನಂಬರ್ ಪ್ಲೇಟ್ ತೊಗೋಬೇಕು, ಯಾವ ಫ್ಯಾನ್ಸಿ ನಂಬರ್ ತೊಗೋಬೇಕು, ಈ ಥರದ್ದೆಲ್ಲ ನಾವು ಸಹಜವಾಗಿ ಕೇಳ್ತಾನೆ ಇರ್ತೀವಲ್ಲ. ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ಇವತ್ತಿನ ಈ ವಿಚಾರವನ್ನು ಶುರು ಮಾಡೋಣ, ಸರಿನಾ? ನೋಡಿ, ಸಂಖ್ಯೆಗಳು ಅಂದರೆ ನಾವು ಏನು ಇವಾಗ ತುಂಬ ತಲೆಯಲ್ಲಿ ಇಟ್ಕೊಂಡೆಲ್ಲ ಯೋಚನೆ ಮಾಡ್ತಾ ಇರ್ತೀವಿ. ನನ್ನ ಲಕ್ಕಿ ನಂಬರ್ ಯಾವುದು, ಯಾವ ನಂಬರ್ನ ಬಳಸ್ಕೊಂಡ್ರೆ ನಾನು ಚೆನ್ನಾಗಿ ಆಗ್ತೀನಿ, ಈ ನಂಬರ್ಗಳಿಂದ ನಾನೇನೇನೆಲ್ಲ ಪಡ್ಕೋಬೋದು ಅನ್ನುವಂಥದ್ದು ಸಹಜವಾಗಿ ನಮ್ಮ ತಲೆಯಲ್ಲೆಲ್ಲ ಇರುತ್ತೆ. ನೋಡಿ, ವಾಸ್ತವದಲ್ಲಿ ಈ ನಂಬರ್ಗಳ ವಿಚಾರಗಳನ್ನ ಮಾತಾಡ್ತಾ ಹೋದಾಗ ಕೆಲವು ಸ್ವಲ್ಪ ನ್ಯೂನತೆಗಳು ನಾವೆಲ್ಲ ನೋಡಬಹುದು ಇದರಲ್ಲಿ. ಹಾಗಂತ ಸಂಖ್ಯೆಗಳೇ ಎಲ್ಲ ನಮ್ಮನ್ನು ನಿರ್ಧಾರ ಮಾಡುತ್ತೆ ಅನ್ನುವಂಥದ್ದು ತಪ್ಪಾಗುತ್ತೆ. ನೋಡಿ, ಸಂಖ್ಯೆಗಳು ಅದು ಯಾವಾಗ ಉದ್ಭವ ಆಯಿತು ಯಾರಿಗೂ ಸಹ ಗೊತ್ತಿಲ್ಲ. ಅಂಕೆ ಸಂಖ್ಯೆಗಳನ್ನು ಮಾಡಿಕೊಂಡುವಂಥವ್ರು ಮನುಷ್ಯರು ಅಲ್ವಾ? ಈ ನಂಬರ್ಗಳಿಂದ ನಮಗೇನಾದರೂ ಒಳ್ಳೆಯದಾಗುತ್ತಾ ಅಥವಾ ಕೆಟ್ಟದ್ದಾಗತ್ತಾ? ಏನಾದರೂ ಮಹಾಕೋಟ್ಯಾಧಿಪತಿ ಆಗ್ಬಿಡ್ತೀನಾ? ಈ ಥರದ್ದು ಸಹಜವಾಗಿ ಯೋಚನೆಗಳು ಬರುತ್ತೆ. ಒಳ್ಳೆಯದಾಗುತ್ತೆ ಅಂದರೆ ಏನು? ನಂಬರ್ಗಳಲ್ಲಿ ಒಳ್ಳೆಯದಾಗುತ್ತೆ ಅಂದರೆ ಏನು? ಈಗ ಅಂಕೆ ಸಂಖ್ಯೆಗಳನ್ನು ಇಟ್ಕೊಂಡು ನಂಬರ್ಗಳಿಂದನೇ ಎಲ್ಲ ಆಗುತ್ತೆ ಅಂತ ಬಿಂಬಿಸುವಂಥ ಬೇಕಾದಷ್ಟು ಪುಣ್ಯಾತ್ಮರು ಚಾನಲ್ಗಳಲ್ಲಿ ಕೂತ್ಕೊಂಡು ಮಾತಾಡ್ತಾ ಇದ್ದಾರೆ. ನೀವು ನೋಡ್ತಾನೆ ಇದ್ದೀರಾ, ಅವರ ಹಣೆ ಬರಹವನ್ನು ನೋಡ್ತಾ ಇದ್ದೀರಾ ಅಲ್ವಾ? ನೋಡಿ, ನಾನು ಪ್ರತಿ ಸಲ ಹೇಳ್ತೀನಿ, ನೀವು ಪ್ರಜ್ಞಾವಂತರಾಗದೇ ಇದ್ದರೆ ನಿಮ್ಮನ್ನು ಇದಕ್ಕೆ ಬಳಸ್ಕೊಳ್ಳುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ. ಈಗ ನೋಡಿ, ಗುಟ್ಕಾ, ಬೀಡಿ, ಸಿಗರೇಟು, ತಂಬಾಕುಗಳು, ಪಾನ್ ಮಸಾಲಗಳೆಲ್ಲ ಹೇಗಿದೆ, ಇದಕ್ಕೆ ಅಡಿಕ್ಟ್ ಆಗಿರುವಂಥವರು ಹೇಗೆ ಇದರಿಂದ ಆಚೆ ಬರಲಿಕ್ಕೆ ಸಾಧ್ಯವಿಲ್ಲವೋ ಹಾಗೆ ನಂಬರ್ಗಳ ಒಂದು ಮೋಹವನ್ನು ಇಟ್ಕೊಂಡವರು, ನಂಬರ್ಗಳ ಚಾಳಿಯನ್ನು ಇಟ್ಕೊಂಡವರು, ನಂಬರ್ಗಳಿಂದ ನಮಗೇನೋ ಆಗುತ್ತೆ ಅಂತ ತಿಳ್ಕೊಂಡಿರುವಂಥವರು ಎಷ್ಟೋ ಜನ, ಒಂದು ವರ್ಗದ ಜನ ಈ ಇದಕ್ಕೆ ಒಳಗಾಗ್ತಾರೆ, ಈ ಆಮಿಷಕ್ಕೆ ಒಳಗಾಗ್ತಾರೆ. ಇದನ್ನೇ ದುರ್ಬಳಕೆ ಮಾಡಿಕೊಳ್ಳುವಂಥ ಬೇಕಾದಷ್ಟು ಜನ ಪುಣ್ಯಾತ್ಮರು ಮಾಧ್ಯಮಗಳಲ್ಲಿ ಕೂತ್ಕೊಂಡು ನಂಬರ್ಗಳ ಬಗ್ಗೆ ಬೇಕಾದಷ್ಟು ಕಥೆಗಳನ್ನು ಕಟ್ತಾರೆ, ಬೇಕಾದಷ್ಟು ಸ್ಟೋರಿಗಳನ್ನು ನಿಮಗೆ ಹೇಳ್ತಾರೆ. ಈ ನಂಬರ್ ಹಂಗೆ, ಈ ನಂಬರ್ ಹಿಂಗೆ, ಅವನಿಗೆ ಯಾರಿಗೂ ಆಗಿತ್ತು, ಇವನಿಗೆ ಯಾರಿಗೂ ಆಗಿತ್ತು, ಅವನಿಗೆ ಆ ನಂಬರ್ ಲಕ್ಕಿ ನಂಬರ್. ಎಲ್ಲಿದ್ದೀವಿ ನಾವು? ಯಾವ ಮೈಂಡ್ಸೆಟ್ಟಲ್ಲಿ ಇದ್ದೀವಿ ನಾವು? ಇನ್ನು ನಂಬರ್ಗಳಿಂದನೇ ಎಲ್ಲ ಒಳ್ಳೇದಾಗಿದ್ರೆ ಜಗತ್ತಲ್ಲಿ ಏನೇನೆಲ್ಲ ಆಗಬೇಕಾಗಿತ್ತು ಸ್ವಾಮಿ? ನಂಬರ್ಗಳಿಂದ ಎಲ್ಲ ಸಾಧ್ಯನಾ? ನಾನು ಯಾವಾಗಲೂ ಹೇಳ್ತೀನಿ, ನಿಮ್ಮ ನಂಬಿಕೆಗಳು ಎಲ್ಲಿ ಹೋಗ್ತಾ ಇದೆ, ನಿಮ್ಮನ್ನ ಮೂಢರನ್ನಾಗಿ ಮಾಡಿ ಮೂಢನಂಬಿಕೆಗೆ ತಳ್ಳಿ ನಿಮ್ಮಂತಹ ವರ್ಗದ ಜನಗಳನ್ನು ತನ್ನತ್ತ ಸೆಳೆದು ನಂಬರ್ಗಳದೇ ಒಂದು ಕಥೆಯನ್ನು ಕಟ್ಟಿ ನಿಮ್ಮ ಜೀವನ ಹಾಗಾಗತ್ತೆ, ಹೀಗಾಗತ್ತೆ ಅಂತ ಎಲ್ಲ ಹೇಳಿ ನಿಮ್ಮನ್ನು ಮೋಸ ಮಾಡುವಂಥ ಬೇಕಾದಷ್ಟು ಜನಗಳು ನಿಮ್ಮ ಕಣ್ಮುಂದೆ ಇದ್ದಾರೆ. ಇಂಥವ್ರನ್ನೆಲ್ಲ ನೀವು ಬೆಳೆಸ್ತಾ ಇರೋರು ಯಾರು ಅಂದರೆ ನಿಮ್ಮಂಥ ಪುಣ್ಯಾತ್ಮರೇ. ಯಾವುದೋ ನಮ್ಮದು ನಂಬರ್ ಪ್ಲೇಟಿಗೆ ಒಳ್ಳೆ ನಂಬರ್ ಕೊಡಿ ಅಂತ ಹೇಳ್ಬಿಟ್ಟು ಆ ನಂಬರ್ನ ತಗೊಂಡು ಪೂಜೆ ಮಾಡಿ ಯಾವುದು ಆಕ್ಸಿಡೆಂಟ್ಗಳಾಗಿಲ್ವಾ? ಯಾವ ಗಾಡಿಯಲ್ಲಿ ಬೇರೆ ಗಾಡಿಗೆಲ್ಲ ಹೋಗಿ ಗೊತ್ತಿಲ್ವಾ? ಅದು ಏನೂ ಆಗಿಲ್ವಾ ಗಾಡಿ? ಆಗಿದ್ರೆ ಅದು ಆಯಿತು. ಆ ಗಾಡಿನ ನೀವು ತಗೊಂಡಿದ್ರೆ ಎಷ್ಟು ಉದ್ಧಾರ ಆಗಿದ್ದೀರಾ? ನಂಬರ್ಗಳ ಹೆಸರುಗಳನ್ನ ಹೇಳ್ಕೊಂಡು ಎಷ್ಟು ಜನ ಉದ್ಧಾರ ಆಗಿದ್ದೀರಾ? ಎಷ್ಟು ಜನ ಪುಣ್ಯಾತ್ಮರು ಈ ನಂಬರ್ ಪ್ಲೇಟ್ ತಗೊಳ್ಳಿ, ಈ ನಂಬರ್ ಪ್ಲೇಟ್ ಹಾಕೊಳ್ಳಿ, ಆ ನಂಬರ್ ತಗೊಳ್ಳಿ, ಈ ನಂಬರ್ ತಗೊಳ್ಳಿ, ಈ ನಂಬರ್ ನಿಮ್ಗಾಗುತ್ತೆ, ಆ ನಂಬರ್ ನಿಮ್ಗಾಗುತ್ತೆ, ಎಷ್ಟು ಜನ ಹೇಳಿದ್ದಾರೆ ನಿಮಗೆ? ಯಾರು ಬಲಿಯಾಗ್ತಾ ಇದ್ದಾರೆ?
ಆಯಿತು, ನೀವು ನಂಬರ್ಗಳು ತೊಗೊಂಡಿದ್ದೀರಾ, ಎಷ್ಟು ಕೋಟಿ ಸಂಪಾದನೆ ಮಾಡಿದ್ದೀರಾ ಇದರಿಂದ? ಎಷ್ಟು ಕೋಟಿ ಸಂಪಾದನೆ ಮಾಡಿದ್ರೆ ಹೇಳಿ ನೋಡೋಣ ಇದರಿಂದ. ನಿಮ್ಗೆ ಲಕ್ಕಿ ನಂಬರ್ ತಗೊಂಡು ನೀವು ಮಿಡ್ಲ್ ಕ್ಲಾಸ್ ಅವರು, ಮಧ್ಯಮ ವರ್ಗದ ಜನ ಎಷ್ಟು ಜನ ಸಂಪಾದನೆ ಮಾಡಿದ್ದೀರಾ ಕೋಟಿಯನ್ನು? ಇಲ್ಲ, ನೀವು ಸಂಪಾದನೆ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ನಂಬರ್ಗಳಿಂದ ಏನಾದರೂ ಆಗೋಂಗಿದ್ರೆ ಏನೋ ಜಗತ್ತಲ್ಲಿ ಏನೇನೋ ಆಗಬೇಕಾಗಿತ್ತು, ಯಾವುದೂ ಆಗೋದಿಲ್ಲ. ನಿನ್ನ ಪಾಪ ಕರ್ಮ ಪುಣ್ಯಗಳೇ ಹೊರತು ಇಲ್ಲಿ ಕೆಲಸ ಮಾಡುತ್ತೆ ಹೊರತು ಇನ್ಯಾವುದು ಇಲ್ಲಿ ಕೆಲಸ ಮಾಡಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲ ದೈವಾನುಗ್ರಹವೇ ಸರಿ. ಅದನ್ನು ಬಿಟ್ಟು ಯಾವನೋ ಒಬ್ಬ ನಂಬರ್ ಹೇಳ್ದ, ಆ ನಂಬರ್ ತಗೊಂಡೆ, ಅದಕ್ಕೆ ಬೇರೆ ಬೇರೆ ತರಗತಿಗಳು, ನಂಬರ್ಗಳು ಕೆಲಸ ಮಾಡುತ್ತೆ ಅಂತ ದುಡ್ಡು ಮಾಡುವಂಥವ್ರು ಬೇಕಾದಷ್ಟು ಜನ ಇದ್ದಾರೆ ಸ್ವಾಮಿ. ಅವ್ರು ಬೆಳೀತಾ ಇಲ್ಲ, ನಿಮ್ಮನ್ನು ಮೂಢರನ್ನಾಗಿ ಮಾಡಿ ಅವರು ಬೆಳ್ಕೊಂಡು ಹೋಗ್ತಾ ಇದ್ದಾರೆ. ಆಯಿತು, ನೀವೆಲ್ಲ ನಂಬರ್ಗಳು ತೊಗೊಂಡಿದ್ದೀರಾ, ಎಲ್ಲ ಒಳ್ಳೊಳ್ಳೆ ಸಂಖ್ಯೆಗಳು, ನಿಮ್ಮಲ್ಲಿ ದುಃಖಗಳು ಬಂದಿಲ್ವಾ? ಸಾವು ನೋವುಗಳು ಸಂಭವಿಸಿಲ್ವಾ? ಆಕ್ಸಿಡೆಂಟ್ಗಳಾಗಿಲ್ವಾ? ಹಾಗಾದ್ರೆ ನಂಬರ್ಗಳೇನು ಕೆಲಸ ಮಾಡ್ತಾ ಇದೆ? ಒಂದ್ಸಲ ನೀವು ಯೋಚನೆ ಮಾಡಿ. ನೀವು ಪ್ರಜ್ಞಾವಂತರಾಗದೇ ಇದ್ರೆ ಹೇಗಪ್ಪ ಅಲ್ವಾ? ನೀವು ಪ್ರಜ್ಞಾವಂತರಾಗದೇ ಇದ್ರೆ ನಿಮ್ಮನ್ನ ಹುರಿದು ಮುಕ್ಕು ಬಿಡ್ತಾರೆ ಇವರೆಲ್ಲ. ಬೇಕಾದಷ್ಟು ಜನ ಇಂಥವ್ರನ್ನೇ ಫಾಲೋ ಮಾಡ್ತಾ ಹುಚ್ಚರು ಇದ್ದಾರೆ, ಇಂಥವ್ರನ್ನ ಬೆಳೆಸೋವಂಥ ಹುಚ್ಚರುಗಳಿದ್ದಾರೆ, ಅವರ ಅಭಿಮಾನಿಗಳಿದ್ದಾರೆ. ಅಭಿಮಾನ ಅಲ್ಲ ಅದು. ಅಭಿಮಾನ ಅನ್ನುವಂಥದ್ದು ನಿಮ್ಮ ತಂದೆ ತಾಯಿಗಳ ಮೇಲೆ ಇರಲಿ, ಕೃಷಿ ಕಾರ್ಮಿಕರ ಮೇಲೆ ಇರಲಿ. ಯಾಕೆ ಇಂಥವ್ರನ್ನೆಲ್ಲ ನೀವು ಬೆಳೆಸ್ತೀರಾ? ನನ್ಗೆ ಯಾಕೆ ಇಷ್ಟೆಲ್ಲ ಬೇಜಾರಾಗುತ್ತೆ ಅಂದರೆ, ಅಂಕೆ ಸಂಖ್ಯೆಗಳಿಂದ ಬಾಯಿ ಬಡ್ಕೊಳ್ಳುವಂಥ ಜನ ಬೇಕಾದಷ್ಟು ದುಡ್ಡು ಮಾಡ್ತಾ ಇದ್ದಾರೆ. ಅದೆಲ್ಲ ಯಾರ ದುಡ್ಡು? ನಿಮ್ಮ ದುಡ್ಡು. ನಿಮ್ಮ ದುಡ್ಡನ್ನೇ ಬಂಡವಾಳ ಮಾಡಿಕೊಂಡು, ನಿಮ್ಮ ಮೂಢನಂಬಿಕೆಗಳನ್ನೇ ಬಂಡವಾಳ ಮಾಡಿಕೊಂಡುವಂತಹ ಜನ ಬೇಕಾದಷ್ಟು ಮಾಧ್ಯಮದಲ್ಲಿ ಕುತ್ಕೊಂಡು ಸಂಖ್ಯೆಗಳಂತ ಬಡ್ಕೊಳ್ತಾ ಇದ್ದಾರೆ. ಭಗವಂತನಿಗಿಂತ ಮುಂಚೆ ಈ ನಂಬರ್ಗಳೇ ಹುಟ್ಟಿದೆ ಅಂತಾರೆ. ಭಗವಂತನೇ ಹುಟ್ಟಿಲ್ಲ, ಭಗವಂತನಿಗಿಂತ ಮುಂಚೆ ನಂಬರ್ಗಳು ಹುಟ್ಬಿಟ್ಟಿದೆ ಇವರಿಗೆ. ಈ ನಂಬರ್ಗಳು ಇವ್ರಿಗೇನು ಹೇಳ್ತಾರೆ, ಇವರು ಸಾವಿರಾರು ಕೋಟ್ಯಾಧಿಪತಿಗಳು ಮಾಡುವಂತಹ ಇದು ಯೋಗಕ್ಕೆ ಕರ್ಕೊಂಡು ಹೋಗುತ್ತೆ ಅಂತ. ಯಾರಾದರೂ ಕೋಟ್ಯಾಧಿಪತಿಗಳಾಗಿದ್ದೀರಾ ಸಂಖ್ಯೆಗಳನ್ನ ಹೇಳ್ಕೊಂಡು? ನಿಮಗೆ ಬಡತನ ಬಂದೇ ಇಲ್ವಾ? ಒಂದು ಗಾಡಿ ತಗೊಳಕ್ ಹೋದ್ರೆ ಆ ನಂಬರ್ ನೋಡಿ, 2 ವೀಲರ್ ತಗೊಳಕ್ ಹೋದ್ರೆ ಒಂದು ಗಾಡಿ ನಂಬರ್ ಅಂತ ನೋಡ್ತೀರಾ. ಹಾಗಾದ್ರೆ ನಂಬರ್ಗಳು ಇಟ್ಕೊಂಡು ಯಾರು ಇದಾಗಿಲ್ವಾ? ಮೊದಲೆಲ್ಲ ನಂಬರ್ಗಳೆಲ್ಲ ಗೊತ್ತಿತ್ತು ಎಲ್ಲರಿಗೂ, ಯಾರಿಗಾದ್ರೂ? ಸ್ವಲ್ಪ ಯೋಚನೆ ಮಾಡಿ. ಯಾಕೆ ನೀವು ಅವ್ರ ಬಾಯಿಗೆ ದುಡ್ಡು ಹಾಕ್ತೀರಾ? ಯಾಕೆ ಲಕ್ಷಾಂತರ ರೂಪಾಯಿ ಅವ್ರಿಗೆ ಅವ್ರ ಹತ್ರ ಹೋಗಿ ಮೋಸ ಹೋಗ್ತೀರಾ? ಯಾರು ಉದ್ಧಾರ ಆಗಿಲ್ಲ. ನಂಬರ್ಗಳನ್ನ ತಗೊಂಡು ಬಂತವ್ರು ಯಾರೂ ಉದ್ಧಾರ ಆಗಿಲ್ಲ. ಇದಕ್ಕೆ ಬೇಕಾದಷ್ಟು ಜನ ಉದಾಹರಣೆ ಕೊಡ್ತೀನಿ. ಯಾಕೆಂದರೆ ಬೇಕಾದಷ್ಟು ಜನ ಕ್ಲೈಂಟ್ಗಳು ನನ್ನ ಹತ್ರ ಬಂದಿರೋರು. ನೀವು ನಂಬೋದಿಲ್ಲ, ನನ್ನ ಹತ್ರ ಬಂದಿರುವಂಥದ್ದು, ನಾನು ಜ್ಯೋತಿಷದ ಬಗ್ಗೆ ನಾನು ಹೇಳ್ತಾ ಇಲ್ಲ, ಆದರೆ ಜ್ಯೋತಿಷಿಗಳ ಬಗ್ಗೆ ನಾನು ಹೇಳುವಂಥದ್ದು ನೀವೊಂದು ಜ್ಞಾಪಕ ಇಟ್ಕೊಳ್ಳಿ. ನನ್ನ ಹತ್ರ ಬಂದಿರುವಂಥವ್ರು ಜ್ಯೋತಿಷಿಗಳಿಂದ ಮೋಸ ಹೋಗಿರುವಂಥವ್ರು, ಈ ಅಂಕೆ ಸಂಖ್ಯೆಗಳಿಂದ ಹೇಳ್ತೀನಿ ಅಂತ ಮಾಡಿರ್ತಾರಲ್ಲ, ಸಂಖ್ಯಾಶಾಸ್ತ್ರವನ್ನು ಹೇಳ್ತೀನಿ ಅಂತ ಹೇಳಿದಾರಲ್ಲ ಪುಣ್ಯಾತ್ಮರು, ಅಂಥವರೆಲ್ಲರೂ ನನ್ನ ಹತ್ರ ಬಂದಿರೋರೇ ಜಾಸ್ತಿ. ಅವ್ರಿಗೆ ಎಷ್ಟು ನೋವು ಮಾಡ್ಕೊಂಡು ನನ್ನ ಹತ್ರ ಬಂದಿದ್ದಾರೆ ಅಂದರೆ, ಗುರುಗಳೇ ಆ ನಂಬರ್ ಹೇಳಿ ಆ ನಂಬರ್ಗೆ ಇಷ್ಟು ದುಡ್ಡು ಕಟ್ಟಿದ್ದೀನಿ, ಈ ನಂಬರ್ಗೆ ದುಡ್ಡು ಕೊಟ್ಟಿದ್ದೀನಿ, ಫ್ಯಾನ್ಸಿ ನಂಬರ್ಗೆ ಇಷ್ಟು ದುಡ್ಡು ಕಟ್ಟಿದ್ದೀನಿ, ಈ ನಂಬರ್ ಒಳ್ಳೇದಾಗುತ್ತೆ ಅಂತ ಅವ್ರ ಹತ್ರ ಹೋಗಿದ್ದೆ ನಾನು, ಯಾರ ಹತ್ರನೂ ಹೋಗಿದ್ದೆ ಗುರುಗಳೇ. ಬೇಕಾದಷ್ಟು ಜನ ಇದ್ದಾರೆ, ಅದೆಲ್ಲ ನಿಮಗೆ ವೀಕ್ಷಕರು ನಿಮಗೆಲ್ಲ ಗೊತ್ತು. ದಿನ ಬೆಳಗಾಗಿ ಯಾರು ನಂಬರ್ ಅಂತ ಬಡ್ಕೊಳ್ತಾ ಇರ್ತಾರೆ, ಅವ್ರಿಗೆಲ್ಲ ನಿಮ್ಗೆ ಗೊತ್ತು. ನಾನೇನು ಅದನ್ನು ನಿಮಗೆಲ್ಲ ಬಿಡಿಸಿ ಹೇಳಬೇಕಾಗಿಲ್ಲ. ನೀವು ಜಾಗೃತರಾಗಿರಿ. ನೀವು ಜಾಗೃತ ಆಗಿದ್ರೆ ಅವ್ರು ಏನೂ ಮಾಡ್ಲಿಕ್ಕಾಗಲ್ಲ ನಿಮಗೆ. ಆದರೆ ನಿಮ್ಮಲ್ಲಿ ಮೌಢ್ಯತೆ ತುಂಬಿದೆಯಲ್ಲ, ಈ ನಂಬರ್ ತೊಗೊಂಡ್ರೆ ಹಂಗಾಗುತ್ತೇನೋ, ಲಕ್ಕಿ ನಂಬರ್ಗಳಂತೆ. ಯಾವುದಪ್ಪ ಲಕ್ಕಿ ನಂಬರ್ ನಿಮ್ಮದು? ಪಾಪ ಕರ್ಮ ಪುಣ್ಯ ಇವೇ ನಿಮ್ಮ ಲಕ್ಕಿ ನಂಬರ್ಗಳು. ಪಾಪ ಮತ್ತು ಪುಣ್ಯ, ನೀವು ಮಾಡಿರುವಂಥ ಕರ್ಮ, ನೀವು ತಂದಿರುವಂಥ ಪೂರ್ವ ಪ್ರಾರಬ್ಧ ಕರ್ಮಗಳು, ಪೂರ್ವ ಸುಕೃತಗಳು, ಇವೇ ನಿಮ್ಮ ಲೈಫನ್ನು ಲೀಡ್ ಮಾಡುವಂಥದ್ದು ಹೊರತು ಇನ್ಯಾವುದೂ ಆಗೋದಿಲ್ಲ. ವಿಶೇಷವಾಗಿ ಸಾಧನೆ, ದೈವತ್ವ ಇವೇ ನಿಮ್ಮನ್ನು ಅತ್ಯುನ್ನತ ಏಳಿಗೆಗೆ ಕರ್ಕೊಂಡು ಹೋಗೋದು ಹೊರತು ಇದನ್ನು ಬಿಟ್ಟು ಇನ್ಯಾವುದೇ ಅಂಕೆ ಸಂಖ್ಯೆಗಳು ಕೆಲಸ ಮಾಡಲ್ಲ. ಇದು 100 ಅಲ್ಲ 1000 ಪಟ್ಟು ಸತ್ಯ. ಅಂಕೆ ಸಂಖ್ಯೆಗಳೆಲ್ಲ ಜೀವನಗಳು ನೋಡಿ, ಅವ್ರ ಹಿಂದಿನ ಜೀವನನೇ ಬೇರೆ ಇರುತ್ತೆ. ನಿಮಗೆ ಅವ್ರ ನಂಬರ್ಗಳು ಹೇಳ್ತಾ ಇರ್ತಾರೆ, ಆದರೆ ಅವ್ರ ಜೀವನದಲ್ಲಿ ಆ ನಂಬರ್ಗಳು ವರ್ಕೌಟ್ ಆಗುತ್ತಾ ಕೇಳಿ, ಆ ನಂಬರ್ಗಳು ಗೆಲ್ತಾರ ಕೇಳಿ. ಅವರು ಸಾಧ್ಯವೇ ಇಲ್ಲ. ಯಾಕೆ ಸಾಧ್ಯವಿಲ್ಲ ಅಂದರೆ ಅವ್ರಿಗೆ ಗೊತ್ತು ವಾಸ್ತವ, ನಿಮ್ಮನ್ನು ಹೇಗೆ ಬಳಸ್ಕೋಬೇಕು, ನಿಮಗೆ ಈ ನಂಬರ್ಗಳ ಲೋಕವನ್ನು ತೋರಿಸಿ ನಿಮಗೆ ಏನೇನೆಲ್ಲ ಮಾಡಬೇಕು ಅಂತ. ಬೇಕಾದಷ್ಟು ಜನ ಇದ್ದಾರೆ, ಅವರಿಗೆ ನೀವು ಮಣೆ ಹಾಕಬೇಡಿ.
ಯಾರು ಅಂಕೆ ಸಂಖ್ಯೆಗಳಿಂದ ನಂಬರ್ಗಳಿಂದ ಯಾವನೂ ಗೆದ್ದಿಲ್ಲ ಜಗತ್ತಲ್ಲಿ, ಯಾರೂ ಗೆದ್ದಿಲ್ಲ ತಿಳ್ಕೊಳ್ಳಿ. ಭಗವಂತ ಅವನು ಕಣ್ಬಿಡಬೇಕು, ಅವನ ಕೃಪೆ ನಮ್ಮ ಮೇಲೆ ಬರಬೇಕು ಹೊರತು ಇದನ್ನು ಹೊರತಾಗಿ ಇನ್ಯಾವ ಸಂಖ್ಯೆಗಳು ನಿಮಗೆ ಕೆಲಸ ಮಾಡೋಕ್ಕೆ ಸಾಧ್ಯವೇ ಇಲ್ಲ. ಬೇಕಾದಷ್ಟು ಜನ ಇದ್ದಾರೆ ದಿನ ಬೆಳಗಾಗಿ ಟಿ ವಿ ಮಾಧ್ಯಮಗಳಲ್ಲಿ ಚಾನೆಲ್ಗಳಿಗೆ ದುಡ್ಡು ಕಟ್ಕೊಂಡು ಲಕ್ಷ ಲಕ್ಷ ಸಂಪಾದನೆ ಮಾಡುವಂಥ ಬೇಕಾದಷ್ಟು ಜನ ಇದ್ದಾರೆ. ಅವ್ರ ವೈಯಕ್ತಿಕ ಜೀವನ ನೋಡಿ, ಅವರು ಶೋಕಿಲಾಲಗಳಾಗಿರ್ತಾರೆ. ನೀವು ಅದೇ ಕರ್ಮ, ಅದೇ ಜೀವನ, ಅದೇ ಕೆಲಸ, ಅದೇ ದಾರಿದ್ರ್ಯ. ಯಾರು ಬೆಳೆಸ್ತಾ ಇದ್ದೀರಾ? ಹಾಗಾದ್ರೆ ಯಾರನ್ನು ಬೆಳೆಸ್ತಾ ಇದ್ದೀರಾ? ನೀವು ಪ್ರಜ್ಞಾವಂತ ಆಗಿರೋದು ಬೇಡವಾ? ಆಯ್ತು, ಯಾವುದೋ ಒಂದು ನಂಬರಿಂದ ಪಾಕಿಸ್ತಾನಕ್ಕೆ ಒಳ್ಳೇದಾಗಲಿ ಆಗುತ್ತಾ? ಮಾಡಿ ನೋಡೋಣ. ಇದೆಲ್ಲ ನಿಮ್ಮ ಕೈಲಿ ಸಾಧ್ಯನಾ? ಯಾಕೆ ಜನಗಳನ್ನ ಹಿಂಗೆ ಮೋಸ ಮಾಡ್ಕೊಂಡು ಬರ್ತಾ ಇದ್ದೀರಾ ನೀವು? ನಿಮ್ಮ ಕರ್ಮಗಳನ್ನ ನೀವು ನೋಡ್ಕೊಳ್ಳಿ ಮೊದಲು. ಬೇರೆಯವರ ಕರ್ಮಗಳನ್ನ ಬಿಟ್ಟು ನಿಮ್ಮ ಕರ್ಮಗಳನ್ನ ನೋಡ್ಕೊಳ್ಳಿ. ಯಾಕೆ ಈ ಬಡ ಜನರನ್ನ, ಮಧ್ಯಮ ವರ್ಗದ ಜನರನ್ನ, ಪಾಪ ಈ ಜನಗಳನ್ನ, ಪಾಪದ ಜನಗಳನ್ನ ಯಾಕೆ ಹಾಳು ಮಾಡ್ತಾ ಇದ್ದೀರಾ ನೀವು? ನಿಮಗೆ ಹಣ ಸಂಪಾದನೆ ಮಾಡೋಕ್ಕೆ ಇದೇನು ಆಧ್ಯಾತ್ಮ ದಾರಿನೇ ಬೇಕಾ ನಿಮಗೆ? ಇನ್ಯಾವ ದಾರಿಗಳು ನಿಮ್ಗಿಲ್ವಾ? ಅದು ಹಾಗೆ ಕೆಲಸ ಮಾಡುತ್ತೆ, ಇದು ಹೀಗೆ ಕೆಲಸ ಮಾಡುತ್ತೆ, ಈ ನಂಬರ್ ಹಾಕೋ, ಈ ನಂಬರ್ ಪಕ್ಕ ಈ ನಂಬರ್ ಹಾಕೋ, ಮರುಮಾಂಗಲ್ಯ ಧಾರಣೆ ಮಾಡಿಸು. ಯಾರು ಹೇಳಿದ್ದಾರೆ ಇದೆಲ್ಲ ಪುಣ್ಯಾತ್ಮರು ನಿಮ್ಗೆ? ಎಲ್ರಿ ಹೋಗ್ತಾ ಇದೆ ಜಗತ್ತು? ಯಾರನ್ನ ಏನ್ ಮಾಡ್ಲಿಕ್ಕೆ ಹೊರಟಿದ್ದೀರಾ ನೀವು? ಮರುಮಾಂಗಲ್ಯ ಧಾರಣೆ ಅಂತೆ. ಇವೆಲ್ಲ ಎಲ್ಲಿ ಬಂದು? ಯಾರು ಕಂಡಿಡ್ದವ್ರು? ಯಾರು ಕಟ್ಕೊಂಡವನು ನೆಟ್ಟಿಗೆ ಜೀವನ ಮಾಡಿದ್ರೆ ಯಾವ ಧಾರಣೆನೂ ಬೇಕಾಗಿಲ್ಲ. ಗಂಡ ಹೆಂಡತಿ ಸಂಬಂಧಗಳು ಚೆನ್ನಾಗಿದ್ರೆ ಯಾವುದೂ ಬೇಕಾಗಿಲ್ಲ. ನಿಮ್ಮ ಯಾವ ಈ ಹೊಲಸು ಶಾಸ್ತ್ರಗಳು ಬೇಕಾಗಿಲ್ಲ. ಒಂದು ಸಲ ಒಬ್ಬ ಪುರುಷ ಒಂದು ಸ್ತ್ರೀಗೆ ಧಾರಣೆ ಮಾಡುವಂಥ ಶ್ರೇಷ್ಠ ದಾನ ಇದೆ, ಕನ್ಯಾದಾನ. ಅದು ಬಹಳ ಶ್ರೇಷ್ಠ. ಅದು ಒಂದೇ ಸಲ ಆಗುವಂಥ ಜೀವನದಲ್ಲಿ, ಅದು ಪ್ರತಿ ಸಲ ಮಾಡುವಂಥದ್ದಲ್ಲ. ತಪ್ಪು ಮಾಡ್ತಾ ಇದ್ದಾರೆ ಅಂತ ಅವರಲ್ಲಿ ಏನೋ ಜೀವನದಲ್ಲಿ ಏನೋ ಬೇರೆ ಆಗ್ತಾ ಇರುತ್ತೆ ಹೊರತು ನೀವೇನಾದ್ರೂ ಸರಿ ಮಾಡಿಕೊಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಈ ದಿನಾಂಕದೊಂದು ಮದುವೆ ಆಗಿ ಎಷ್ಟು ಜನ, ಈ ಡೇಟಲ್ಲಿ ಮದುವೆ ಆಗಿ ಎಷ್ಟು ಜನ ಉದ್ಧಾರ ಆಗಿದ್ರಪ್ಪ? ಅವ್ರು ಹೇಳಿರೋ ಡೇಟಲ್ಲಿ ತಗೊಂಡು ಯೋಚನೆ ಮಾಡಿ. ಗಂಡ ಹೆಂಡತಿ ಕಿತ್ತಾಡಿಲ್ವಾ? ಡೈವರ್ಸ್ಗಳಾಗಿಲ್ವಾ? ಮತ್ತೆ ಏನು ಒಳ್ಳೇದು ಮಾಡ್ತಾ ಇದ್ರೆ ಅಂಕೆ ಸಂಖ್ಯೆಗಳಿಂದ ನೀವು? ಯಾವ ಅಂಕೆ ಸಂಖ್ಯೆಗಳು ಬೇಕಾಗಿದೆ? ಈ ನಂಬರ್ ತಗೊಳ್ಳಿ, ಈ ಡೇಟಲ್ಲೇ ಆಗಿ, ಈ ಡೇಟ್ ಬಿಟ್ಟು ಬೇರೆ ಯಾವ ಡೇಟ್ಗಳಿಲ್ಲ. ಹಿಂಗೆಲ್ಲ ನಿಮ್ಮನ್ನ ಮೋಸ ಮಾಡುವಂಥವ್ರು ಇದ್ದಾರೆ. ಈ ಗಾಡಿ ತಗೊಳ್ಳಿ, ಈ ನಂಬರ್, ಈ ಡೇಟಲ್ಲಿ ತಗೊಳ್ಳಿ ಗಾಡಿನ, ಇದು ನಿಮ್ಮ ಲಕ್ಕಿ ನಂಬರು. ಅವನ ಕೃಪೆ ಆಗಬೇಕು. ಯಾರ್ದು? ಭಗವಂತನ ಕೃಪೆ ಆಗಬೇಕು, ಅವನ ಬ್ಲೆಸ್ಸಿಂಗ್ಸ್ ಬರಬೇಕು. ಅದು ಲಕ್ಕಿ ನಂಬರ್. ಭಗವಂತನ ಕೃಪೆ ಇದೆಯಲ್ಲ, ಅದಕ್ಕಿಂತ ಶ್ರೇಷ್ಠ ನಂಬರ್ ಇನ್ಯಾವುದೂ ಇಲ್ಲ ಜಗತ್ತಲ್ಲಿ. ನಿಮ್ಮಂಥವ್ರು ಬಡ್ಕೊಳ್ಳೋರಷ್ಟೇ ಬಂದು ಜನಗಳನ್ನ ಏನು ಹೇಳ್ತಾರೆ, ಮೋಸ ಮಾಡಿ ನಿಮ್ಮಂಥವ್ರು ಬೆಳಿಬೇಕು ಹೊರತು ನಿಮ್ಮಿಂದ ಯಾವ ಅದೃಷ್ಟವೂ ಬದಲಾವಣೆ ಆಗೋದಿಲ್ಲ. ಜನ ಹೇಗಿದ್ದಾರೆ ಹಾಗೇ ಇರ್ತಾರೆ. ಅವರ ಕರ್ಮಗಳು, ಪುಣ್ಯಗಳು ಅವರಿಗೆ ಏಳಿಗೆಯನ್ನು ಕೊಡ್ತಾ ಹೋಗುತ್ತೆ. ಇದನ್ನು ಅರ್ಥ ಮಾಡ್ಕೋಬೇಕು. ನೀವು ಅಷ್ಟೇ, ಜನ ಕೇಳುವಂಥವ್ರು, ಯಾಕೆ ನಿಮ್ಗೇನು ಬುದ್ಧಿ ಇಲ್ವಾ? ನಿಮ್ಮ ತಲೆಯಲ್ಲೇನು ಬುದ್ಧಿ ಇಲ್ವಾ? ಯಾಕೆ ಅಂಥವ್ರನ್ನ ಬೆಳೆಸ್ತೀರಾ ನೀವು? ಅಂಥವ್ರನ್ನೇ ಬೆಳೆಸ್ಕೊಂಡು ಹೋದರೆ ಅವ್ರು ಬೆಳೀತಾರೆ ಸ್ವಾಮಿ. ಅವ್ರ ಜೀವನ ಚೆನ್ನಾಗಿದೆ, ನಿಮ್ಮ ಜೀವನ ಅದೇ ಮೋರಿ ಕೆಲಸ ಮಾಡು, ಅದೇ ಮಾಮೂಲಿ ಕೆಲಸ ಮಾಡು, ಅದೇ ಕೂಲಿ ಕಾರ್ಮಿಕರು, ಅದೇ ಮಧ್ಯಮ ವರ್ಗದ ಜೀವನ. ನೀವು ಆ ಥರ ಆ ಶೋಕಿಲಾಲಗಳ ಥರ ನೀವು ಬದುಕಕ್ಕಾಗುತ್ತಾ? ನೀವು ಬೆಳೆಸ್ತಾ ಇದ್ದೀರಾ, ಅವ್ರು ಬೆಳೀತಾ ಇದ್ದಾರೆ ಅಷ್ಟೇ. ತಗೊಂಬನ್ನಿ ನೋಡೋಣ, ಯಾವ ನಂಬರಿಂದ ಯಾರು ಉದ್ಧಾರ ಆಗಿದ್ದಾರೆ ಕರ್ಕೊಂಬನ್ನಿ ನೋಡೋಣ. ಯಾರಾದ್ರು ಎಲ್ಲಾದರೂ ನೂರಾರು ವರ್ಷಗಳ ಕಾಲ, ಹಿಂದಿನ ಪೂರ್ವ ಕಾಲದಲ್ಲಿ ನಂಬರ್ಗಳದ್ದೇನಾದ್ರು ಇತ್ತ? ಟ್ರೆಂಡ್ ಎಲ್ಲ ಹೆಂಗೆ ಹೋಗ್ತಾ ಇದೆ ಅಂತ ಅಂದರೆ, ಅಂಥವ್ರನ್ನೇ ನಂಬುವಂಥ ಜನ. ಯಾರಿಗೊಬ್ಬನಿಗೆ ಏನೋ ಒಂದು ಒಳ್ಳೇದಾಯ್ತು ಅಂದರೆ ಜನ ಮರಳು, ಜಾತ್ರೆ ಮರಳು ಅಂತ ಸುತ್ತುತ್ತಾ ಇರ್ತಿರಲ್ಲ ಸ್ವಾಮಿ. ನಿಮಗೂ ಇಷ್ಟು ಬುದ್ಧಿ ಇಲ್ಲದೆ ಇದ್ರೆ ಹೇಗೆ? ನೀವು ಪರಿವರ್ತನೆ ಆಗೋದು ಯಾವಾಗ? ಇಂತಹ ಯುಗದಲ್ಲಿ ಇದ್ದೀವಿ, 21ನೇ ಶತಮಾನದಲ್ಲೂ ಇನ್ನೂ ಆ ಮೂಢನಂಬಿಕೆಗಳನ್ನ ಇಟ್ಕೊಂಡು ನೀವು ಬೆಳಿತೀರಾ ಅಂದರೆ ಏನು ಹೇಳ್ಬೇಕು ನಿಮಗೆಲ್ಲ? ನೀವು ಪ್ರಜ್ಞಾವಂತರಾಗೋದು ಯಾವಾಗ? ಇಂಥವ್ರನ್ನ ಸೊಕ್ಕನ್ನು ಅಡಗಿಸೋದು ಯಾವಾಗ ನೀವು? ಇಂಥವ್ರನ್ನ ಮೂಲೆ ಗುಂಪು ಮಾಡೋದು ಯಾವಾಗ ನೀವು ಪ್ರಜ್ಞಾವಂತ? ನಾನು ಯಾವಾಗಲೂ ಹೇಳ್ತೀನಿ, ನೀವು ಜಾಗೃತರಾಗಬೇಕು. ನೀವು ಜಾಗೃತರಾಗದೇ ಇದ್ರೆ ನಿಮ್ಮನ್ನ ಮೋಸ ಮಾಡುವಂಥವ್ರು ಅಂಕೆ ಸಂಖ್ಯೆಗಳ ಹೆಸರುಗಳು ಹೇಳ್ಕೊಂಡು ಆ ಸಂಖ್ಯೆ ಈ ಸಂಖ್ಯೆ ಎಲ್ಲ ಒಳ್ಳೇದಾಗುತ್ತೆ ಅಂತ ಹೇಳ್ಕೊಂಡು ಯಾರ್ಯಾರೆಲ್ಲ ಬೀದಿಲಿ ತಿರುಗ್ತಾ ಇದ್ದಾರೆ, ಇಂಥವ್ರನ್ನೆಲ್ಲ ನೀವೇ ಬೆಳೆಸ್ಕೊಂಡು ಹೋಗ್ತಾ ಇದ್ದೀರಾ. ಅವ್ರನ್ನೆಲ್ಲ ನೀವೇ ಕಂಟ್ರೋಲ್ ಮಾಡಬೇಕು. ನೀವು ಕಂಟ್ರೋಲ್ ಮಾಡದೇ ಇದ್ರೆ ಅವ್ರು ಹೀಗೆ ಬೆಳಿತಾನೆ ಇರ್ತಾರೆ. ನೀವು ಜಾಗೃತರಾಗಿ, ಪ್ರತಿ ಹಂತದಲ್ಲೂ ನೀವು ಜಾಗೃತ ಆಗಬೇಕು.
ಮೊನ್ನೆ ಯಾರೋ ನಮ್ಗೆ ಬಂದಿದ್ರು ಗಾಡಿ ಗುರುಗಳು ಯಾರೋ ಒಬ್ರು ನಂಬರ್ ಹೇಳಿದ್ರು, ಸಂಖ್ಯಾಶಾಸ್ತ್ರದವ್ರು ಯಾರೋ, ಅದಕ್ಕೂ ಸಂಖ್ಯಾಶಾಸ್ತ್ರ ಅಂತ ಬರೀ ಇಟ್ಕೊಂಡ್ಬಿಟ್ಟಿದ್ದಾರೆ. ಸಂಖ್ಯೆಗಳಿಗೆ ಒಂದು ಶಾಸ್ತ್ರ, ಇನ್ಯಾವ ಶಾಸ್ತ್ರಗಳ ಸಂಖ್ಯೆಗಳದೇ ದೊಡ್ಡ ಶಾಸ್ತ್ರ, ನ್ಯೂಮರಾಲಜಿ ಅಂತ ಇಟ್ಕೊಂಡ್ಬಿಟ್ಟಿದ್ದಾರೆ ಅದಕ್ಕೆ. ಅವ್ರು ಯಾರೋ ಪುಣ್ಯಾತ್ಮ ಒಂದು 2-3 ಜನ ಬಂದಿದ್ರು ಈಗ ಹೋದ ವಾರದಲ್ಲೇ ನನ್ನ ಯಾರೋ ಭೇಟಿ ಮಾಡಿದ್ರು. ಗುರುಗಳೇ ಒಂದು ಲಕ್ಕಿ ನಂಬರ್ ತಗೊಂಡಿದ್ದೆ ಗುರುಗಳೇ, ಅದು ಗಾಡಿ ಆಕ್ಸಿಡೆಂಟ್ ಆಗ್ಬಿಟ್ಟಿದೆ, ಏನು ಮಾಡಲಿ ಅಂತ. ಏನು ಹೇಳೋದು ಈ ಪುಣ್ಯಾತ್ಮನಿಗೆ? ಹುಡುಕಿ ಫ್ಯಾನ್ಸಿ ನಂಬರಲ್ಲಿ ಹುಡುಕಿ, ಆ ಡೇಟಲ್ಲಿ ಹುಡುಕಿ, ಆ ಟೈಮಲ್ಲಿ ಹುಡುಕಿ ತಂದಿರೋದು ಗಾಡಿನ. ಎಲ್ಲೋ ಇದ್ರ ಹತ್ರ ಸೋಲೂರ್ ಹತ್ರ ಎಲ್ಲ ಆಕ್ಸಿಡೆಂಟ್ ಮಾಡ್ಕೊಂಬಂದಿದ್ದಾನೆ. ಏನು ಹೇಳಬೇಕಪ್ಪ? ಮತ್ತು ಆ ಲಕ್ಕಿ ನಂಬರ್ ಅವ್ರು ವರ್ಕೌಟ್ ಆಗಬೇಕಾಗಿತ್ತಲ್ಲ. ನಿಮ್ಮ ಜಾತಕದ ಪ್ರಕಾರ, ನಮ್ಮ ಸಂಖ್ಯೆಗಳ ಪ್ರಕಾರ ತಗೊಳ್ಳಿ, ನಿಮ್ಗೆ ಈ ನಂಬರ್ ಬರುತ್ತೆ, ಆ ಎಲ್ಲ ನೋಡೇ ತಗೊಂಡಿದ್ದಾನೆ. ಮತ್ತೆ ಹಾಗಾದರೆ ಅವನು ಕರ್ಮಗಳು ಯಾರ್ದು? ಯಾರಪ್ಪನ ಮನೆ ಕರ್ಮ, ಯಾರಪ್ಪನ ಮನೆದು ಧರ್ಮ ಅಲ್ವಾ? ನಮಗೆಲ್ಲ ಕೃಪೆ ತೋರಬೇಕು ಅಂತೆ ಭಗವಂತನ ಕೃಪೆ ಆಗಬೇಕು, ತಂದೆ ತಾಯಿಗಳ ಆಶೀರ್ವಾದ ಬೇಕು, ಗುರು ಹಿರಿಯರ ಆಶೀರ್ವಾದ ಬೇಕು. ಇವು ನಂಬರ್ಗಳು. ಒಂದು ಗುರು ಹಿರಿಯರ ಆಶೀರ್ವಾದ, ತಂದೆ ತಾಯಂದಿರ ಆಶೀರ್ವಾದ, ಗುರುಗಳ ಆಶೀರ್ವಾದ, ಭಗವಂತನ ಕೃಪಾಶೀರ್ವಾದ. ಇವು ಲಕ್ಕಿ ನಂಬರ್ಗಳು ನಮಗೆ. ಯಾವನೋ ಕೂತ್ಕೊಂಡು ಟಿ ವಿಲಲ್ಲಿ ಕೂತ್ಕೊಂಡು ಬಡಬಡಾಯಿಸುವಂಥ ಯಾವುದೇ ವ್ಯಕ್ತಿಗಳಿಂದ ನಿಮ್ಮ ಜೀವನವನ್ನು ಪರಿವರ್ತನೆ ಮಾಡ್ಕೊಳಕ್ಕೆ ಸಾಧ್ಯವೇ ಇಲ್ಲ. ಯಾವ ನಂಬರ್ಗಳಿಂದಲೂ ನೀವು ಬದಲಾವಣೆ ಆಗಕ್ಕೆ ಸಾಧ್ಯವೇ ಇಲ್ಲ. ಧರ್ಮ ಕರ್ಮಗಳೇ ನಿಮ್ಮನ್ನು ಕಾಪಾಡುವಂಥದ್ದು. ಹಾಗಾಗಿ ಈ ನಂಬರ್ಗಳನ್ನ ಹೇಳುವಂಥವ್ರನ್ನ ಆದಷ್ಟು ನೀವು ಹೊರಗಿಟ್ಟು ನಿಮ್ಮ ಜೀವನದ ಕಡೆ, ನಿಮ್ಮ ಕೆಲಸ ಕಾರ್ಯದ ಕಡೆ ನೀವು ಗಮನ ಕೊಡಿ. ನೀವು ಮಾಡುವಂಥ ಕಾಯಕವನ್ನು ಚೆನ್ನಾಗಿ ಪ್ರೀತಿಸಿ, ಅದಕ್ಕೆ ಯಾವತ್ತಿಗೂ ಸಹ ದೈವ ಬಲ ಇರುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮವನ್ನು ನಾನು ಮುಗಿಸ್ತಾ ಇದ್ದೀನಿ. ಹೌದು, ಅಂಕೆ ಸಂಖ್ಯೆಗಳನ್ನ ನಂಬಿರುವಂಥವ್ರಿಗೆ ಬೇಸರ ಆಗ್ಬೋದು, ಆದರೆ ಇದು ವಾಸ್ತವದ ಸಂಗತಿ. ಮೋಸ ಮಾಡೋರು ಇರೋವರೆಗೂ ಮೋಸ ಜನ ಹೋಗ್ತಾನೆ ಇರ್ತಾರೆ. ಹಾಗಾಗಿ ಆ ಮೋಸದಿಂದ ನೀವೆಲ್ಲ ಆಚೆ ಬರಬೇಕು ಅಂತ ಹೇಳ್ತಾ ಇವತ್ತಿನ ಈ ಕಾರ್ಯಕ್ರಮನ ನಾನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಯಾರೂ ಬೇಜಾರು ಮಾಡ್ಕೋಬೇಡಿ. ಯಾಕೆಂತ ಹೇಳಿದ್ರೆ, ನೀವು ಮೌಢ್ಯರಾಗಿದ್ದರೆ ಈ ಮೂಢನಂಬಿಕೆ ಅವರಿಗೆ ಬಂಡವಾಳ. ಆ ಬಂಡವಾಳ ಅವ್ರಿಗೆ ಮಾಡಿಕೊಡ್ಬೇಡಿ. ಆ ಬಂಡವಾಳ ಎಂದು ನಿಮ್ಮ ತಂದೆ ತಾಯಿಗಳಿಗೆ ಖರ್ಚು ಮಾಡಿ, ನಿಮ್ಮ ಗುರು ಹಿರಿಯರಿಗೆ ಖರ್ಚು ಮಾಡಿ. ಯಾರಿಗೂ ಬಡ ಜನರಿಗೆ ಏನಾದರೂ ದಾರಿ ಮಾಡಿಕೊಡ್ಬೇಕಾ, ಜೀವನ ರೂಪಿಸ್ಬೇಕಾ ಮಾಡಿ. ರೈತರಿಗೆ ಏನಾದರೂ ಕೊಡಿ ಹೊರತು ಅಂಕೆ ಸಂಖ್ಯೆಗಳು ಇಟ್ಕೊಂಡು ಒಳ್ಳೆ ಕಾರ್ಯ ಆಗುತ್ತೆ ಅಂತ ಯಾವುದೋ ನಂಬರ್ನ ಒಂದು ಇಟ್ಕೊಂಡು ನಿನ್ಗೆ ಈ ನಂಬರ್ ಆಗಿಬರುತ್ತೆ, ಆ ನಂಬರ್ ಆಗಿಬರುತ್ತೆ, ಬೇಡ. ನಾವು ಮೌಢ್ಯತೆಗಳಿಗೆ ಹೋಗೋದು ಬೇಡ. ಸನಾತನ ಧರ್ಮ ಒತ್ತಿ ಹೇಳುತ್ತೆ, ನೀವು ಮೌಢ್ಯತೆಗೆ ಹೋಗಬಾರ್ದು. ಜ್ಞಾನವೇ ಶ್ರೇಷ್ಠ, ಜ್ಞಾನವೇ ಅಂತಿಮ ಗುರಿ. ಇದಕ್ಕೆ ವೇದಾಂತ ಅಂತ ಕರೀತಾರೆ. ವೇದದ ಕೊನೆಯ ಹಂತವೇ ವೇದಾಂತ, ಅಂದರೆ ಜ್ಞಾನದ ಕೊನೆಯ ಭಾಗವೇ ಜ್ಞಾನ. ವಿದ್ ಅನ್ನುವಂಥದ್ದು ಸಂಸ್ಕೃತದ ಪದ, ವೇದಾಂತ ಅಂತ ನಾವೆಲ್ಲ ಕರೀತೇವೆ ಅಲ್ವಾ? ಹಾಗಾಗಿ ನಮ್ಮ ಸನಾತನ ಧರ್ಮ ಇರುವಂಥದ್ದು ದೈವತ್ವದ ಕಡೆ, ಪ್ರಕೃತಿಯ ಕಡೆ, ಕರ್ಮ ಪುಣ್ಯ, ದಾನ ಧರ್ಮ, ಗುರು ಹಿರಿಯರ ಆಶೀರ್ವಾದ ಇವೇ ಒಳ್ಳೇದು ಮಾಡುವಂಥದ್ದು ಹೊರತು ಯಾರೇ ಬಡ್ಕೊಂಡ್ರು ನಿಮ್ಗೆ ಆ ನಂಬರ್ ಆಗಿಬರುತ್ತೆ, ಈ ನಂಬರ್ ಆಗಿಬರುತ್ತೆ ಅಂತ ಯಾರೇ ಎಷ್ಟೇ ಹೇಳಿದ್ರು, ನಿಮಗೇನು ಬೇಕು ಅದನ್ನು ಯೋಚನೆ ಮಾಡಿ ನೀವು ಅದನ್ನು ಪಡ್ಕೊಂಡು ನೀವು ಚೆನ್ನಾಗಿ ಬೆಳಿಬೇಕು ಅಂತ ಹೇಳ್ತಾ ಈ ದಿನದ ಈ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಎಲ್ರಿಗೂ ಒಳ್ಳೆಯದಾಗಲಿ, ಎಲ್ಲರೂ ಜಾಗೃತರಾಗಿರಿ. ನಮಸ್ತೆ.